ನಲ್ಲೂರು ರಾಘವೇಂದ್ರ ಶಾಂತಾರಾಮ್ ಹಾಗೂ ನಲ್ಲೂರು ಅರುಣಾಚಲ ಎನ್ ರೇವಣ್ಕರ್ ಕುಟುಂಬದಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಮೋಕ್ಷ ವಾಹನವನ್ನು ಉಚಿತವಾಗಿ ವೈಕುಂಠ ಟ್ರಸ್ಟ್ಗೆ ಹಸ್ತಾಂತರಿಸಿದರು. ನಗರದ ಕೆಬಿ ಬಡಾವಣೆಯ ವರದಿಗಾರರ ಕೂಟದ ಬಳಿ ಆವರಗೊಳ್ಳದ ಪುರವರ್ಗ ಹಿರೇಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ವಿರಕ್ತ ಮಠದ ಬಸವಪ್ರಭು ಸ್ವಾಮೀಜಿ ಮುಕ್ತಿ ವಾಹನಕ್ಕೆ ಚಾಲನೆ ನೀಡಿ ವೈಕುಂಠ ಟ್ರಸ್ಟ್ನ ಅಧ್ಯಕ್ಷ ಆರ್ ಪರಮೇಶ್ವರ್ ರಾವ್ಗೆ ಕೀ ಹಸ್ತಾಂತರ ಮಾಡಿದರು. ನಂತರ ಆವರಗೊಳ್ಳದ ಪುರವರ್ಗ ಹಿರೇಮಠದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ದಾವಣಗೆರೆ ದಾನ ಧರ್ಮಕ್ಕೆ ಹೆಸರುವಾಸಿಯಾದ ನಗರವಾಗಿದೆ. ಅದೇ ಪರಂಪರೆಯಂತೆ ನಲ್ಲೂರು ಕುಟುಂಬವು ದಾವಣಗೆರೆ ಜನತೆಯ ಅನುಕೂಲಕ್ಕಾಗಿ ಮೋಕ್ಷ ವಾಹನವನ್ನು ವೈಕುಂಠ ಟ್ರಸ್ಟ್ಗೆ ನೀಡಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದೆ ಎಂದು ಶ್ಲಾಘಿಸಿದರು. ಜೊತೆಗೆ ನಲ್ಲೂರು ಕುಟುಂಬದ ಹಿರಿಯರು ಈಗಾಗಲೇ ಸಾರ್ವಜನಿಕರ ಹಿತಕ್ಕಾಗಿ ಸುಮಾರು 3 ಎಕರೆ ಜಾಗವನ್ನು ದಾನವಾಗಿ ನೀಡಿದ್ದನ್ನು ಈ ವೇಳೆ ಸ್ಮರಿಸಿದರು. ಈ ವೇಳೆ ನಲ್ಲೂರು ಕುಟುಂಬಸ್ಥರು ಹಾಜರಿದ್ದರು. ನೀವು ಬರ್ರಿ ನಗಣ್ಣನೆ ಕೀ ಸ್ವಲ್ಪ ಕಾಳಂಗ್ ಕೊಡ್ರಿ, ಕಾಳಂಗ್ ಹಂಗೆ ಮೇಲೆ ಆ ಟೈಪ್ ಹಾಗೆ ಇಟ್ಕೊಳ್ಳಿ ಕಾರ್ಡ್ ಕೊಡ್ತೀನಿ. ಅಧ್ಯಕ್ಷರು ಇಲ್ಲಿ ನೋಡ್ರಿ. ಯಾವ ಸರ್ ಕಾರ್ಡು? ಬರ್ರಿ ಸರ್. ಲೋಕೋಪಕಾರಾಯ ಹಿತಾಯ ಪುಣ್ಯ ಅಂತ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಲೋಕದ ಉಪಕಾರಕ್ಕಾಗಿ ಜನಸಾಮಾನ್ಯನ ಒಳಿತಿಗಾಗಿ ಶ್ರಮಿಸಿದಾಗ ಅವನ ಬದುಕಿಗೆ ಅರ್ಥ ಬರಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತಿಗೆ ಎಡೆ ಮಾಡಿ ಕೊಡುವಂತಹ ದಿಸೆಯಲ್ಲಿ ದಾವಣಗೆರೆ ಮಹಾನಗರದಲ್ಲಿ ಚಿನ್ನ ಮತ್ತು ಬಂಗಾರ ಪ್ರತಿಷ್ಠಿತ ವ್ಯಾಪಾರಸ್ಥರಾಗಿರ್ತಕ್ಕಂಥ ನಲ್ಲೂರು ಮನೆತನದವರು ಇವತ್ತು ಆ ಮನೆತನದ ಸೇವೆ ಅಗಣಿತವಾಗಿ ನಮ್ಮ ನಗರಕ್ಕೆ ಒಂದಿಲ್ಲ ಒಂದು ರೀತಿ ಸಲ್ತಾ ಇದೆ, ಯಾವತ್ತೂ ಕೂಡ ಸಲ್ತಾ ಬಂದಿದೆ. ಅದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಇವತ್ತು ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನು ನಮ್ಮ ರಾಘವೇಂದ್ರ ಅವರು, ಅವರ ತಂದೆ ತಾಯಿ, ಅವರ ಪರಿವಾರದವರಿಗೆ ಎಲ್ಲರ ಮುಖಾಂತರ ಇವತ್ತು ಉಭಯ ಪೂಜ್ಯರ ಸಾನ್ನಿಧ್ಯದಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಈ ಒಂದು ಸಂತಸ ಸಮಾರಂಭವನ್ನು ವೈಕುಂಠ ಟ್ರಸ್ಟ್ ಅನ್ನುವಂತಹ ಈ ಟ್ರಸ್ಟು 25ನೇ ವರ್ಷದ ತನ್ನ ಸೇವೆಯನ್ನು ಜನಸಾಮಾನ್ಯರ ಸಮಾಜಮುಖಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದೆ. ಆ ಟ್ರಸ್ಟಿಗೆ ಇವತ್ತು ಮೋಕ್ಷವಾಹಿನಿ ಅಂತ ತಿಳ್ಕೊಂಡು ಯಾರಿವತ್ತು ಬಡವರ ಬಗ್ಗರು, ದೀನರು, ದುರ್ಬಲರು, ಅನ್ನರು, ಅನಾಥರು ಅಂತ ತಿಳ್ಕೊಂಡು ಉಳ್ಳವರೆಲ್ಲ ಏನೆಲ್ಲ ಅವ್ರದ್ದೇ ಆಗಿರ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ತಾರೆ. ಇವತ್ತು ದಾವಣಗೆರೆಯಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂತಹ ಕಾರ್ಯ ನಡೆದಿದೆ. ಅದು ಏನು ಅಂತಂದು ನಾವು ಇಲ್ಲಿ ವಿಚಾರ ಮಾಡಿದಾಗ ಇವತ್ತು ನಮ್ಮ ನಲ್ಲೂರು ರಾಘವೇಂದ್ರ ಅವರು ನಿಜವಾದ ಒಬ್ಬ ಸಮಾಜ ಸೇವಕರಾಗಿದ್ದಾರೆ. ಸಮಾಜ ಸೇವೆಯಲ್ಲಿಯೇ ಜೀವನದಲ್ಲಿ ಸಂತೋಷವನ್ನು ಕಂಡಿದ್ದಾರೆ. ಅವರು ವೈಯಕ್ತಿಕವಾಗಿ ಸುಮಾರು ಒಂದು 17 ಲಕ್ಷ ರೂಪಾಯಿ ಖರ್ಚು ಮಾಡಿ ನೂತನವಾಗಿ ಒಂದು ಹೊಸ ವಾಹನ ಅಂದರೆ ಶವ ವಾಹನವನ್ನು ವೈಕುಂಠ ವಾಹಿನಿಯನ್ನು ಇವತ್ತು ವೈಕುಂಠ ಟ್ರಸ್ಟಿಗೆ ಮೋಕ್ಷ ವಾಹಿನಿ ಅನ್ನುವಂಥದ್ದನ್ನು ದಾನವಾಗಿ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವೈಕುಂಠ ಟ್ರಸ್ಟಿಗೆ 3 ಎಕರೆ ಜಮೀನನ್ನು ಸಹ ದಾನವಾಗಿ ನೀಡಿದ್ದಾರೆ ಅವರ ತಂದೆಯವರು ಮತ್ತು ಅವರ ಅಜ್ಜನವರು. ಈ ರೀತಿಯಾಗಿ ಸಮಾಜ ಸೇವೆಯಲ್ಲಿ ಒಂದು ಸೇವೆಯನ್ನು ಮಾಡೋದ್ರ ಮುಖಾಂತರ ಸಾರ್ಥಕತೆಯನ್ನು ಕಾಣ್ತಾ ಇದ್ದಾರೆ. ಇವತ್ತು ದಾವಣಗೆರೆ ದೊಡ್ಡ ನಗರ ಆಗಿದೆ, ಸ್ಮಾರ್ಟ್ ಸಿಟಿ ಆಗಿದೆ, ಮಹಾನಗರ ಪಾಲಿಕೆ ಅಂತ ಆಗಿದೆ. ಇವತ್ತು ಸರ್ಕಾರದ ವತಿಯಿಂದನೂ ಹಾಗೂ ವಿರಕ್ತ ಮಠದ ವತಿಯಿಂದನೂ ನಾವು ಶವವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇದು ಒಂದು ಮೋಕ್ಷ ವಾಹನ ಅಂತೇಳಿ ನಮ್ಮ ನಲ್ಲೂರು ಕುಟುಂಬದಿಂದ ನಮ್ಮ ಚಿಕ್ಕಪ್ಪನವರು ಅರುಣಾಚಲವರು ಹಾಗೂ ನಾವು ಇಬ್ಬರು ಸೇರಿ ಇದೊಂದು 15 ಲಕ್ಷ ಅಂದಾಜಿನ ಅಮೌಂಟ್ನ ಒಂದು ವೈಕುಂಠ ಟ್ರಸ್ಟ್ ದಾವಣಗೆರೆಯಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡ್ಕೊಂಡ್ಬಂದಂಥ ಒಂದು ದೊಡ್ಡ ಒಂದು ಸಂಸ್ಥೆಗೆ ನಮ್ಮ ಮನೆತನದಿಂದ ಇದನ್ನು ದಾನವಾಗಿ ಕೊಡ್ತಾಯಿದ್ವಿ. ಭಗವಂತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ.